ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಸಿಂಪಲ್ ಫ್ಯಾಷನ್ ಟೆಕ್ ಚಾನಲ್. ಇವತ್ತು ನಾನು ಪರ್ಫೆಕ್ಟ್ ಆಗಿ ಚೂಡಿದಾರ್ ಟಾಪನ್ನು ಯಾವ ರೀತಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿ ಮೆಥಡಲ್ಲಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಫ್ಯಾಬ್ರಿಕ್ ಲೆಂತು 2 ಮೀಟರ್ ಇದೆ ಮತ್ತು ವಿಡ್ತು 54 ಇಂಚ್ ಇದೆ. ಚೂಡಿದಾರ್ ಟಾಪ್ ಮಾರ್ಕಿಂಗ್ಗಿಂತ ಮೊದಲು ಚೆಸ್ಟ್ ರೌಂಡ್ ಮತ್ತು ವೇಸ್ಟ್ ರೌಂಡ್ ಮತ್ತು ಹಿಪ್ ರೌಂಡ್ ಮೆಜರ್ಮೆಂಟನ್ನು ಕರೆಕ್ಟಾಗಿ ತೊಗೋಬೇಕು ನಿಮ್ಮ ಅಳತೆ ಬಟ್ಟೆಯಲ್ಲಿ. ಈ 3 ಪಾಯಿಂಟ್ ಇದ್ದರೆ ನಾವು ಯಾವುದೇ ಸೈಜ್ಗೆ ಚೂಡಿದಾರ್ ಟಾಪನ್ನು ಅತಿ ಈಸಿಯಾಗಿ ಹೊಲಿಬೋದು. ಇಲ್ಲಿ ನೋಡಿ, ನಾನು ಬಟ್ಟೆನ ಸೆಪ್ರೇಟಾಗಿ ಕೊಟ್ಟಿದ್ದಾರೆ. ಇಲ್ಲಿ ನಡುವೆ ಸ್ಟಿಚ್ ಇದೆ. ಈ ಸ್ಟಿಚ್ಚನ್ನು ಬಿಚ್ಚಿಕೊಂಡು ನಾನು ಸೆಪ್ರೇಟಾಗಿ ಮಾಡ್ಕೋತೀನಿ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟನ್ನು. ಈಗ ಸೆಪ್ರೇಟಾಗಿ ಮಾಡ್ಕೊಂಡಿದ್ದೀನಿ. ಇದು ಫ್ರಂಟ್ ಪಾರ್ಟ್ ಇದೆ. ಫ್ರಂಟ್ ಪಾರ್ಟಲ್ಲಿ ಈ ಥರ ನೆಕ್ಗೆ ಈ ಥರ ಡಿಸೈನನ್ನು ಕೊಟ್ಟಿದ್ದಾರೆ. ಇದು ಬ್ಯಾಕ್ ಪಾರ್ಟ್. ಬ್ಯಾಕ್ ಪಾರ್ಟನ್ನು ತೆಗೆದಿಟ್ಕೋತಾ ಇದ್ದೀನಿ. ಮೊದಲಿಗೆ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೋತೀನಿ, ಯಾಕಂದರೆ ಫ್ರಂಟಲ್ಲಿ ಸೆಂಟರಲ್ಲಿ ಡಿಸೈನನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾನು ಫ್ರಂಟ್ ಪಾರ್ಟನ್ನು ಸೆಪ್ರೇಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಡಿಸೈನ್ ಕೊಟ್ಟಿರೋದ್ರಿಂದ ನಾನು ಸೆಂಟರ್ಗೆ ಫೋಲ್ಡ್ ಮಾಡಿದ್ದೀನಿ. ಫ್ರಂಟ್ ಪಾರ್ಟನ್ನು 2 ಫೋಲ್ಡ್ ಮಾಡಿದ್ದೀನಿ. ಈ ಕಡೆ ಓಪನ್ ಸೈಡ್ ಇದೆ, ಈ ಕಡೆ ಫೋಲ್ಡ್ ಸೈಡ್ ಇದೆ. ಈಗ ಫೋಲ್ಡ್ ಸೈಡ್ದಿಂದ ನಾವು ರೆಡಿ ಲೆಂತನ್ನು ಮಾರ್ಕ್ ಮಾಡಬೇಕು. ಕುರ್ತಿ ರೆಡಿ ಲೆಂತ್ ಇದೆ 40 ಇಂಚ್. ಅದರಲ್ಲಿ 2 ಇಂಚನ್ನು ಮಾರ್ಜಿನಾಗಿ ಆ್ಯಡ್ ಮಾಡಿದ್ದೀನಿ. 2 ಇಂಚನ್ನು ಎದಕ್ಕೆ ಮಾರ್ಜಿನಾಗಿ ಆ್ಯಡ್ ಮಾಡಿದ್ದೀನಿ ಅಂದರೆ, 1/2 ಇಂಚ್ ಮೇಲ್ಗಡೆ ಶೋಲ್ಡರ್ ಜಾಯಿಂಟಲ್ಲಿ ಹೋಗುತ್ತೆ, ಆಮೇಲೆ 1.5 ಇಂಚ್ ಕೆಳಗಡೆ ಫೋಲ್ಡಿಂಗಲ್ಲಿ ಹೋಗುತ್ತೆ. ಹೀಗಾಗಿ ನಾನು 2 ಇಂಚ್ ಮಾರ್ಜಿನನ್ನು ತೊಗೊಂಡಿದ್ದೀನಿ, ಅಂದರೆ 42 ಇಂಚನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಶೋಲ್ಡರನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಶೋಲ್ಡರ್ ಇದೆ 13 ಇಂಚ್, ಅದನ್ನು ಹಾಫ್ ಮಾಡಿದಾಗ 6.5 ಇಂಚ್ 6.5 ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ನಾನು ಆರ್ಮೋಲ್ನು ಕೂಡ 6.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. 7 ಇಂಚ್ ಮಾರ್ಕ್ ಮಾಡಿದ್ರೂ ಬರುತ್ತೆ. ಇದೇ ಪಾಯಿಂಟಿಗೆ ನಾನು ಚೆಸ್ಟ್ ರೌಂಡನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಚೆಸ್ಟ್ ರೆಡಿ ಇದೆ 9 ಇಂಚ್. ಅದರಲ್ಲಿ ಪ್ಲಸ್ 2 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ನಾನು 11 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಫಾರ್ಮುಲಾ ಬಂದು ಚೆಸ್ಟ್ ರೌಂಡ್ ಎಷ್ಟು ಇರುತ್ತೋ ಅದನ್ನು 4ಇಂದ ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದಾಗ ಬಂದಂಥ ಅಂಕಿಯಲ್ಲಿ 2 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ಇಲ್ಲಿ ಮಾರ್ಕ್ ಮಾಡಬೇಕು. ಇದು ಎಲ್ಲ ಸೈಜ್ಗೂ ಇದೇ ಫಾರ್ಮುಲಾನ ಯೂಸ್ ಮಾಡಬೇಕು. ಈಗ ನಾನು ಶೋಲ್ಡರ್ದಿಂದ ವೇಸ್ಟ್ ಲೆಂತ್ ಮತ್ತು ಹಿಪ್ ಲೆಂತನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ವೇಸ್ಟ್ ಲೆಂತ್ ಇದೆ 14.5 ಇಂಚ್, ಆಮೇಲೆ ಹಿಪ್ ಲೆಂತ್ ಇದೆ 21 ಇಂಚ್. ಇಲ್ಲಿ 14 ಮತ್ತು 20 ಇಂಚ್ ಮಾರ್ಕ್ ಮಾಡಿರೂ ನಡೆಯುತ್ತೆ. ಇಲ್ಲಿ ವೇಸ್ಟ್ ರೆಡಿ ನಾನು 7 ಇಂಚ್ ಪ್ಲಸ್ 2 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ನಾನು 9 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಫಾರ್ಮುಲಾ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ಅದನ್ನು ನೀವು ಫಾಲೋ ಮಾಡ್ಬೋದು. ಈ ಹಿಪ್ ಲೆಂತ್ಗನ್ನು ಮಾರ್ಕ್ ಮಾಡಿದ್ದೀವಿ, ಅಲ್ಲಿ ಹಿಪ್ ರೌಂಡನ್ನು ಮಾರ್ಕ್ ಮಾಡಬೇಕು. ಹಿಪ್ ರೌಂಡ್ ನಾನು 9 ಇಂಚ್ ಪ್ಲಸ್ 2 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ನಾನು 11 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಈಗ ಈ 3 ಪಾಯಿಂಟನ್ನು ಕೂಡಿಸ್ಕೋಬೇಕು ಲೈನ್ ಎಳ್ಕೊಂಡು. ಈಗ ಲೈನ್ ಎಳ್ಕೊಂಡು ಕೂಡಿಸ್ಕೊಂಡಿದ್ದೀನಿ, ಅದು ರೆಡಿ ಬಂತು. ಈಗ ಈ ಪಾಯಿಂಟನ್ನು ಕೂಡಿಸ್ಕೋತಾ ಇದ್ದೀನಿ. ಇದು ನಾನು ಮಾರ್ಜಿನನ್ನೇ ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಆ ಪಾಯಿಂಟು ಕೂಡಿಸ್ಕೊಡ್ತಾ ಇದ್ದೀನಿ. ಇದೇ ಪಾಯಿಂಟನ್ನು ನಾವು ಬಾಟಮ್ವರೆಗೂ ಸ್ಟ್ರೇಟಾಗಿ ಲೈನ್ ಎಳ್ಕೋಬೇಕು. ಇಲ್ಲಿ ಆರ್ಮೋಲ್ ಶೇಪನ್ನು ಹಾಕೋತಾ ಇದ್ದೀನಿ. ಕಾರ್ನರ್ದಿಂದ 1 ಇಂಚ್ ಮೇಲ್ಗಡೆ ಮಾರ್ಕ್ ಮಾಡಿ ಈಗ ನಾನು ಆರ್ಮೋಲ್ ಶೇಪನ್ನು ಹಾಕೋತಾ ಇದ್ದೀನಿ. ಇದು ಬ್ಯಾಕ್ ಆರ್ಮೋಲ್ ಶೇಪ್, ಮತ್ತು 1/2 ಇಂಚ್ ಒಳಗಡೆಯಿಂದ ನಾನು ಫ್ರಂಟ್ ಆರ್ಮೋಲ್ ಶೇಪನ್ನು ಹಾಕೋತಾ ಇದ್ದೀನಿ. ಈಗ ಬ್ಯಾಕ್ ಆರ್ಮೋಲ್ ಶೇಪ್ದಿಂದ ಮಾರ್ಕಿನ ಮೇಲೆ ಕಟಿಂಗ್ ಮಾಡ್ಕೋಬೇಕು. ಈಗ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಬ್ಯಾಕ್ ಪಾರ್ಟನ್ನು ಇದೇ ಫ್ರಂಟ್ ಪಾರ್ಟನ್ನು ಇಟ್ಕೊಂಡು ಬ್ಯಾಕ್ ಪಾರ್ಟನ್ನು ಕಟಿಂಗ್ ಮಾಡ್ಕೋಬೇಕು. ನಾನಿಲ್ಲಿ ಬ್ಯಾಕ್ ಪಾರ್ಟ್ ಫ್ಯಾಬ್ರಿಕನ್ನು ತೊಗೊಂಡಿದ್ದೀನಿ. ನಾನು ಒಂದು ಸೈಡ್ಗೆ 2 ಫೋಲ್ಡ್ ಮಾಡ್ಕೋತೀನಿ, ಯಾಕಂದರೆ ಇದರಲ್ಲಿ ನಾನು ಸ್ಲೀವ್ಸ್ ಸಲುವಾಗಿ ಬಟ್ಟೆನ ಉಳಿಸ್ಕೋಬೇಕು. ಹೀಗಾಗಿ ಒಂದು ಸೈಡ್ಗೆ ನಾನು 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಹಿಪ್ ಸೈಜ್ ಎಷ್ಟಿರುತ್ತೋ ಅದರ ಅಕಾರ್ಡಿಂಗ್ ನೀವು ಫೋಲ್ಡ್ ಮಾಡ್ಕೋಬೇಕು. ಈಗ ಒಂದು ಸೈಡ್ಗೆ ನಾನು 11 ಇಂಚಿಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ, ಅಂದರೆ 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ನಾನು ಫ್ರಂಟ್ ಪಾರ್ಟನ್ನು ಇಟ್ಟಿದ್ದೀನಿ ಮತ್ತು ಇದೇ ಮಾರ್ಕಿನ ಮೇಲೆ ಕಟಿಂಗ್ ಮಾಡ್ಕೋತೀನಿ. ಈ ಕಡೆ ಇದು ಸ್ಲೀವ್ಸ್ ಕಟ್ ಬರುತ್ತೆ. ಈಗ ನಾನು ಇದೇ ಮಾರ್ಕಿನ ಮೇಲೆ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಈಗ ಬ್ಯಾಕ್ ಪಾರ್ಟ್ ಕೂಡ ಕಟಿಂಗ್ ಆಗಿದೆ. ಈ ಉಳಿದಿರೋ ಬಟ್ಟೆನಲ್ಲಿ ಸ್ಲೀವ್ಸ್ ಕಟಿಂಗ್ ಮಾಡ್ಕೊಳ್ಳೋಣ. ನೋಡಿ, ಈಗ ನಾನು ನೆಕ್ ವಿಡ್ತನ್ನು ನಾನು 3 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಆಮೇಲೆ ಫ್ರಂಟ್ ನೆಕ್ ಡೆಪ್ತನ್ನು
6 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಮತ್ತು ಬ್ಯಾಕ್ ನೆಕ್ ಡೆಪ್ತನ್ನು 4 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಫ್ರಂಟಲ್ಲಿ ಕೂಡ ನಾನು ರೌಂಡ್ ಶೇಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ಬ್ಯಾಕಲ್ಲಿ ಕೂಡ ರೌಂಡ್ ಶೇಪನ್ನು ಹಾಕ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಈಗ 500 ಸಬ್ಸ್ಕ್ರೈಬರು ಕಂಪ್ಲೀಟ್ ಆಗಿದ್ದಾರೆ. ಸಬ್ಸ್ಕ್ರೈಬ್ ಆಗಿರೋ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಈಚ್ ಆ್ಯಂಡ್ ಎವ್ರಿ ಒನ್ಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಈಗ ನಾನು ಬ್ಯಾಕ್ ನೆಕ್ಕನ್ನು ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಬ್ಯಾಕ್ ಆರ್ಮೋಲನ್ನು ಫಸ್ಟಿಗೆ ನಾವು ಕಟ್ಟಿಂಗ್ ಮಾಡ್ಕೊಂಡಿದ್ದೀವಿ. ಈಗ ನಾವು ಫ್ರಂಟ್ ಆರ್ಮೋಲ್ ಮತ್ತು ಫ್ರಂಟ್ ನೆಕ್ಕನ್ನು ಕಟ್ಟಿಂಗ್ ಮಾಡ್ಕೋಬೇಕು. ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಇದೇ ರೀತಿ ಕುರ್ತಿ ಹೊಸ ಡಿಸೈನನ್ನು ನಾನು ನಿಮ್ಮ ಮುಂದೆ ತರೋದಕ್ಕೆ ಟ್ರೈ ಮಾಡ್ತೀನಿ. ಈಗ ಕುರ್ತಿ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ಕಟ್ಟಿಂಗ್ ಆಗಿದೆ. ಈಗ ಸ್ಲೀವ್ಸ್ ಕಟ್ಟಿಂಗನ್ನು ಹೇಳ್ಕೊಡ್ತೀನಿ. ನಾನಿಲ್ಲಿ ಸ್ಲೀವ್ಸ್ ಸಲುವಾಗಿ 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ ಬಟ್ಟೆನ. ಮತ್ತು ಈ ಕಡೆ ಓಪನ್ ಸೈಡ್ ಇದೆ, ಈ ಕಡೆ ಫೋಲ್ಡ್ ಸೈಡ್ ಇದೆ. ಈಗ ಫೋಲ್ಡ್ ಸೈಡಿಂದ ಮಾರ್ಕಿಂಗ್ ಮಾಡಬೇಕು. ನಾನಿಲ್ಲಿ ಸ್ಲೀವ್ಸ್ ಲೆಂತನ್ನು 40 ಇಂಚ್ ಇದೆ ಮತ್ತು ಅದರಲ್ಲಿ 1 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ 15 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಮತ್ತು ಅದರಲ್ಲಿ ಡೌನಿಂಗನ್ನು 3.5 ಇಂಚಿಗೆ ಮಾರ್ಕ್ ಮಾಡಿ ಆರ್ಮೋಲ್ ರೌಂಡನ್ನು 7.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಮತ್ತು 1.5 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಸ್ಲೀವ್ಸ್ ರೌಂಡನ್ನು 5.5 ಇಂಚಿಗೆ ಮಾರ್ಕ್ ಮಾಡಿ 1.5 ಇಂಚನ್ನು ಮಾರ್ಜಿನಾಗಿ ಆ್ಯಡ್ ಮಾಡಿದ್ದೀನಿ. ಮತ್ತು ಇಲ್ಲಿ ಬ್ಯಾಕ್ ಆರ್ಮೋಲ್ ಶೇಪನ್ನು ಹಾಕೋತಾ ಇದ್ದೀನಿ. ಈಗ ಬ್ಯಾಕ್ ಆರ್ಮೋಲ್ ಶೇಪ್ದಿಂದ ಮಾರ್ಕಿನ ಮೇಲೆ ಕಟ್ಟಿಂಗ್ ಮಾಡ್ಕೋಬೇಕು. ಈಗ ಕಟ್ಟಿಂಗ್ ಆಗಿದೆ. ಇಲ್ಲಿ ಫ್ರಂಟ್ ಆರ್ಮೋಲ್ ಶೇಪನ್ನು ಹಾಕ್ಕೊಂಡು ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಮತ್ತು ಸೆಂಟರಿಗೆ ಒಂದು ನಾಚನ್ನು ಹಾಕೋತಾ ಇದ್ದೀನಿ. ಈಗ ಸ್ಲೀವ್ಸ್ ಕೂಡ ಕಟ್ಟಿಂಗ್ ಆಗಿದೆ. ಈಗ ನಾನು ನೆಕ್ಕನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು, ರೆಡಿ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು ಸ್ಟ್ರಿಪ್ಪನ್ನು ತೊಗೊಂಡಿದ್ದೀನಿ. ಸ್ಟ್ರಿಪ್ಪನ್ನು ಫೋಲ್ಡ್ ಮಾಡಿ ಈ ಥರ ನೆಕ್ ಕೆಳಗಡೆ ಇಟ್ಕೊಂಡು ಮಾರ್ಕ್ ಮಾಡಬೇಕು. ನೆಕ್ ಶೇಪ್ ಮೇಲೆ ಈ ಥರ ಮಾರ್ಕಿಂಗ್ ಮಾಡಿಕೊಂಡು ಈ ಮಾರ್ಕಿನ ಮೇಲೆ ಕಟ್ಟಿಂಗ್ ಮಾಡ್ಕೋಬೇಕು. ಮತ್ತು 1 ಇಂಚ್ ಮಾರ್ಜಿನನ್ನು ಬಿಟ್ಟು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಈಗ ಈ ಫ್ರಂಟ್ ಪಾರ್ಟನ್ನು ಓಪನ್ ಮಾಡಿ ಇದ್ರ ಮೇಲೆ ನೆಕ್ ಮೇಲೆ ಈ ಥರ ಸ್ಟ್ರಿಪ್ಪನ್ನು ಇಟ್ಕೊಂಡು 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟ್ರಿಪ್ಪನ್ನು ಅಟ್ಯಾಚ್ ಮಾಡ್ಕೋಬೇಕು ನೆಕ್ಗೆ. ಅದೇ ಥರ ಬ್ಯಾಕ್ ಪಾರ್ಟಿಗೂ ಕೂಡ ಒಂದು ಸ್ಟ್ರಿಪ್ಪನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಈ ಥರ ನೆಕ್ಗೆ ಜಾಯಿಂಟ್ ಮಾಡ್ಕೋಬೇಕು ಸ್ಟಿಚ್ ಹಾಕ್ಕೊಂಡು. ನೋಡಿ ಇಲ್ಲಿ ನಾನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಇದು ಫ್ರಂಟ್ ನೆಕ್. ಮತ್ತು ಇಲ್ಲಿ ಒಳಗಡೆ 2 ಫೋಲ್ಡ್ ಮಾಡಿ ಹ್ಯಾಂಡ್ ಸ್ಟಿಚನ್ನು ಹಾಕ್ಕೋಬೇಕು. ಇದೇ ರೀತಿ ನಾನು ಬ್ಯಾಕ್ ಪಾರ್ಟನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಬ್ಯಾಕ್ ಪಾರ್ಟನ್ನು ಫ್ರಂಟ್ ಪಾರ್ಟ್ ಮೇಲೆ ಉಲ್ಟಾ ಇಟ್ಕೊಂಡು ಶೋಲ್ಡರನ್ನು ಜಾಯಿಂಟ್ ಮಾಡ್ಕೋತೀನಿ 1/2 ಇಂಚ್ ಮಾರ್ಜಿನನ್ನು ಬಿಟ್ಟು. ಈಗ ನಾನು ಶೋಲ್ಡರನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ಸನ್ನು ಯಾವ ಥರ ಜಾಯಿಂಟ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸ್ಲೀವ್ಸನ್ನು ಈ ಥರ ಇಟ್ಕೋಬೇಕು. ನಾಚ್ ಹಾಕ್ಕೊಂಡಿದ್ದೀವಿ ಸೆಂಟರಿಗೆ, ಅದನ್ನು ಶೋಲ್ಡರ್ ಜಾಯಿಂಟಿಗೆ ಕೂಡಿಸ್ಕೊಂಡು ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೋಬೇಕು. ಅದೇ ಥರ ಈ ಸ್ಲೀವ್ಸನ್ನು ಕೂಡ ಜಾಯಿಂಟ್ ಮಾಡ್ಕೋಬೇಕು. ಇಲ್ಲಿ ಸ್ಲೀವ್ಸ್ ಜಾಯಿಂಟ್ ಮಾಡ್ಕೊಳ್ಳುವಾಗ ಒಂದು ಇಂಪಾರ್ಟೆಂಟ್ ಟಿಪ್ಸ್ ಅಂದರೆ ಫ್ರಂಟ್ ಆರ್ಮೋಲ್ ಶೇಪನ್ನು ನೋಡಿಕೊಂಡು ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೋಬೇಕು. ಈಗ ನಾನು 2 ಸ್ಲೀವ್ಸನ್ನು ಕೂಡ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಈಗ ಫಿಟ್ಟಿಂಗನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾವು ಫಿಟ್ಟಿಂಗ್ ಸಲುವಾಗಿ ಅಂದರೆ ಎಕ್ಸ್ಟ್ರಾ ಮಾರ್ಜಿನನ್ನು 2 ಇಂಚ್ ತೊಗೊಂಡಿದ್ದೀವಿ. ಅದರಲ್ಲಿ 1/2 ಇಂಚ್ ಲೂಸಿಂಗ್ ಅಂತ ತೊಗೊಂಡಿದ್ದೀವಿ. ಈಗ ನಾನು 1.5 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. 1.5 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಎಲ್ಲಿವರೆಗೆ ಅಂದರೆ ಹೀಪ್ ರೌಂಡ್ವರೆಗೂ 1.5 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಅದ್ರ ಕೆಳಗಡೆ ಸ್ಲಿಟ್ ಬರುತ್ತೆ. ಇಲ್ಲಿವರೆಗೂ ಮಾತ್ರ ಮಾರ್ಕ್ ಮಾಡಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಇಲ್ಲಿಂದ ಇಲ್ಲಿವರೆಗೂ ಸ್ಟಿಚ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಇದ್ರ ಕೆಳಗಡೆ ಈ ರೀತಿ ಸ್ಲಿಟ್ ಬರುತ್ತೆ. ಇದನ್ನು ನಾನು ಮಷಿನ್ ಮೇಲೆ ತೋರಿಸ್ಕೊಡ್ತೀನಿ. ಈಗ ಫಿಟ್ಟಿಂಗ್ ಮಾಡ್ಕೋಬೇಕು ಮೊದಲಿಗೆ. ಅದೇ ಥರ ಇಲ್ಲಿ ಕೂಡ ಫಿಟ್ಟಿಂಗ್ ಮಾಡ್ಕೋಬೇಕು. ಈಗ ನಾನು ಫಿಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಹೀಪ್ ರೌಂಡ್ವರೆಗೂ ಮಾತ್ರ ಸ್ಟಿಚಿಂಗನ್ನು ಹಾಕ್ಕೊಂಡಿದ್ದೀನಿ. ಇದ್ರ ಕೆಳಗಡೆ ಸ್ಟಿಚನ್ನು ಹಾಕ್ಕೊಂಡಿಲ್ಲ. ಈಗ ನಾನು ಸೈಡ್ ಸ್ಲಿಟ್ಟನ್ನು ಯಾವ ರೀತಿ ಹೊಲಿಬೇಕು ಅಂತ ತೋರಿಸ್ಕೊಡ್ತೀನಿ. ಈಗ ಒಂದು ಸೈಡಲ್ಲಿ ನಾನು 1 ಸೈಡ್ ಫ್ಯಾಬ್ರಿಕನ್ನು ತೊಗೊಂಡಿದ್ದೀನಿ. ನೋಡಿ ಇಲ್ಲಿ ಸ್ಟಿಚ್ ಇದೆ. ಇದು ಇಲ್ಲಿ ಬಾಟಮಲ್ಲಿ 2 ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಬಾಟಮ್ನಿಂದ ನಾವು ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ಸೈಡ್ ಸ್ಲಿಟ್ಟನ್ನು 2 ಫೋಲ್ಡ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ಹಿಪ್ ರೌಂಡ್ ಇದೆಯಲ್ಲ ಅಲ್ಲಿವರೆಗೂ ಸ್ಟಿಚ್ ಹಾಕ್ಕೊಂಡಿದ್ದೀವಿ. ಅಲ್ಲಿವರೆಗೂ 2 ಫೋಲ್ಡ್ ಮಾಡಿ ಟಾಪ್ ಸ್ಟಿಚ್ಚನ್ನು ಹಾಕ್ಕೊತಾ ಹೋಗಬೇಕು. ಇಲ್ಲಿ ಫಿಟ್ಟಿಂಗ್ ಸ್ಟಿಚ್ ಬರೋವರೆಗೂ ಇದೇ ಥರ ಸ್ಟಿಚ್ ಹಾಕೋಬೇಕು. ಫಿಟ್ಟಿಂಗ್ ಸ್ಟಿಚ್ ಮೇಲೆ 1 ಇಂಚ್ ಮೇಲ್ಗಡೆ ಇದೇ ಥರ ಸ್ಟಿಚ್ ಹಾಕ್ಕೊಂಡು ಫ್ಯಾಬ್ರಿಕನ್ನು ಹೊಲಿಸ್ಕೊಂಡು ಮತ್ತೆ ಈ ಕಡೆ 2 ಫೋಲ್ಡ್ ಮಾಡ್ಕೋಬೇಕು. ಫ್ಯಾಬ್ರಿಕನ್ನು ನೀಟಾಗಿ
ಇದೇ ಥರ ಬಾಟಮ್ವರೆಗೂ 2 ಫೋಲ್ಡ್ ಮಾಡಿ ಸ್ಟಿಚ್ ಹಾಕೊತಾ ಹೋಗಬೇಕು. ಈಗ ಒಂದು ಸೈಡ್ಗೆ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಈಗ ಇನ್ನೊಂದು ಸೈಡ್ಗೆ ಸ್ಟಿಚ್ಚನ್ನು ಹಾಕೊತಾ ಹೋಗಬೇಕು. ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀವಿ, ಅದ್ರ ಸೈಡಿಗೆ ಇನ್ನೊಂದು ಸ್ಟಿಚ್ಚನ್ನು ಹಾಕೊತಾ ಹೋಗಬೇಕು. ಈ ರೀತಿ ಬಾಟಮ್ವರೆಗೂ ಸ್ಟಿಚ್ಚನ್ನು ಹಾಕೊತಾ ಹೋಗಬೇಕು. ನೋಡಿ ಇಲ್ಲಿ ಸೈಡ್ ಸ್ಲಿಟ್ ಯಾವ ಥರ ಬಂದಿದೆ ಅಂತ ನೀಟಾಗಿ ನೋಡಿ. ಬಾಟಮ್ವರೆಗೂ ಎಷ್ಟು ನೀಟಾಗಿ ಬಂದಿದೆ ಅಂತ. ಇಲ್ಲಿ ಕಾರ್ನರ್ದಲ್ಲಿ ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂತ ನೋಡಿ. ಒಳಗಡೆ ಕೂಡ ಈಗ ಒಂದು ಸೈಡ್ಗೆ ಸೈಡ್ ಸ್ಲಿಟ್ಟನ್ನು ನಾವು ಸ್ಟಿಚ್ ಮಾಡಿದ್ದೀವಿ. ಇದೇ ಥರ ನಾವು ಇನ್ನೊಂದು ಸೈಡ್ಗೂ ಕೂಡ ಸೇಮ್ ಯಾವ ಥರ ನಾವು ಆ ಸೈಡ್ಗೆ ಸ್ಟಿಚ್ ಮಾಡಿದ್ದೀವಿ ಅದೇ ಥರ ಈ ಸೈಡ್ಗೂ ಕೂಡ ಸ್ಟಿಚ್ ಮಾಡಬೇಕು. ಈಗ ನಾನು ಎರಡೂ ಕಡೆ ಸೈಡ್ ಸ್ಲಿಟ್ಟನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಮತ್ತು ಬಾಟಮಲ್ಲಿ ಕೂಡ 2 ಫೋಲ್ಡ್ ಮಾಡಿಕೊಂಡು ಟಾಪ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಸೈಡಿಗೆ ಎಷ್ಟು ನೀಟಾಗಿ ಬಂದಿದೆ ಅಂತ. ಇದು ಫೈನಲ್ ಲುಕ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ.